ನಮಸ್ತೆ ವೀಕ್ಷಕರೇ. ಅಗಸೆ ಸೊಪ್ಪಲ್ಲಿ ಪಲ್ಯ ಹೆಂಗೆ ಮಾಡೋದು ಅಂತ ನಾನು ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನಾನು ಜನರಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಗಸೆ ಸೊಪ್ಪು ಪಲ್ಯ ಇದು ಬಂದು ಫಸ್ಟು ಒಂದು 100 ಗ್ರಾಮು ತೊಗರಿಬೇಳೆನ ಬಾಯ್ಲ್ ಮಾಡ್ಕೊಳ್ಳಿ ಕುಕ್ಕರಲ್ಲಿ. ಓಕೆ, ಸಪ್ರೇಟಾಗಿ ಆ ಅಗಸೆ ಸೊಪ್ಪನ್ನ ಸಪ್ರೇಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಳ್ಳಿ. ಆದ ನಂತರ ಒಗ್ಗರಣೆ ಹಾಕ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ಆದ ನಂತರ ಈರುಳ್ಳಿ ಒಂದು 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. 3 ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಈರುಳ್ಳಿ ಜಲ್ದಿ ಫ್ರೈ ಆಗೋದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ತೆಂಗಿನಕಾಯಿನ ಸ್ವಲ್ಪ ತುರಿವಿ ಇಟ್ಕೊಳ್ಳಿ ಸಪ್ರೇಟಾಗಿ. ಅದನ್ನು ಆಮೇಲೆ ಅದು ಆದ ನಂತರ ಒಂದು ಹಸಿಮೆಣ್ಸಿನ್ಕಾಯಿಗಳು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಗಿರೋ ಮೆಣಸಿನ್ಕಾಯಿ ಒಂದು 10 ಬಿಡಿಸಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಫ್ರೈ ಆದ ನಂತರ ತೆಂಗಿನಕಾಯಿನ ಸ್ವಲ್ಪ ಅದರಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ. ಅದನ್ನು ಸೈಡಿಗೆ ಎತ್ತಿ ಇಟ್ಕೊಳ್ಳಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಆಮೇಲೆ ಬೇಳೆ ಬಾಯ್ಲ್ ಆಗಿರುತ್ತಲ್ಲ 80% ಬಾಯ್ಲ್ ಆಗಿರೋ ಬೇಳೆನ ಎತ್ತಿ ಒಂದು ತಪ್ಪಲೆಗೆ ಹಾಕ್ಕೊಳ್ಳಿ. ತಪ್ಪಲೆಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರು ಇರುತ್ತಲ್ಲ, ನೀರನ್ನು ಹಂಗೆ ಬಿಡಿ. ಆಮೇಲೆ ಸೊಪ್ಪನ್ನ ಅದು ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ ಮುಚ್ಚಿಡಿ. ಸ್ವಲ್ಪ ಮೀಡಿಯಮಾಗಿ ಒಂದು ಲೆವೆಲ್ಗೆ ಬಾಯ್ಲ್ ಆಗಿರುತ್ತೆ. ಮೀಡಿಯಮಾಗಿ ಬಾಯ್ಲ್ ಆಗಿರುತ್ತೆ, ನಿಮ್ಗೆ ಗೊತ್ತಿರುತ್ತಲ್ಲ ಬಾಯ್ಲ್ ಆಗಿರುತ್ತೆ. ಆದ ನಂತರ ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ಇದು ತೆಂಗಿನಕಾಯಿ ಆಗ್ಬೋದು, ಮೆಣಸಿನ್ಕಾಯಿ ಎಲ್ಲ ಓವರಾಲ್ ಏನು ಮಾಡಿ ಇಟ್ಟಿರ್ತೀರೋ ಅದನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಅದನ್ನು ತಿನ್ನಿ. ತಿಂಗಳಿಗೆ ಒಂದು ಸಲ ತಿಂದರೆ ಇದು ಒಳ್ಳೆ ಮೆಡಿಷನ್. ಇದನ್ನು ಬಳಸಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.